ಈ ಟೊಮ್ಯಾಟೋದು ಎಷ್ಟು ಗುಣಗಳಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಹಾರ್ಟ್ಗಳದು. ನನಗೇನಂದ್ರೆ ಅಂಥ ಪ್ರಾಬ್ಲಮ್ ಇರೋರು ನನಗೆ ಕೇಳಿದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಅವ್ರಿಗೆ ಆ ನೋವಿಂದ ನರಳೋ ತಪ್ಪಿಸೋಂಥ ಅವಕಾಶ ದೇವರು ನನಗೆ ಕೊಟ್ಟನಲ್ಲ ಅಂತ. ಆ ಟೆಸ್ಟಿಕಲ್ ಬೀಜ ಒತ್ತಾ ಇತ್ತಂತೆ, ಇದರಲ್ಲಿ ಸೈಕ್ಲೋಮೀಟ್ರಲ್ಲಿ ಅದು ಬೇರೆ ನೋವಂತೆ, ಏನೆಲ್ಲ ಪ್ರಾಬ್ಲಮ್ ಅವ್ರು ಹೇಳ್ಬಿಟ್ಟಿದ್ದಾರೆ. ಅವರು ಅಂಡರ್ವೇರ್ ಹಾಕಕ್ಕೆ ಆಗ್ತಾ ಇಲ್ಲ ಒಂದು ಈಗಲೂ ಇದಕ್ಕೆ ಬರೀ ಇದು ಟೌಲ್ ಕಟ್ಕೊಂಡಿರ್ತಾರೆ ಸರ್. ಆಲ್ಮೋಸ್ಟ್ 35ರಿಂದ 37 ವರ್ಷದ ಪ್ರಾಬ್ಲಮ್ 1 ತಿಂಗಳಿಗೆ ಹೊಟ್ಟೋಗಿದೆ. ಹೆಂಗ್ ಮಜಾ ಇರ್ತದೆ ಅಂದ್ರೆ ಇದು ಕಬ್ಬಿನಲ್ಲಿದ್ದಂಗಿದೆ, ರಿಯಲಿ ಕಬ್ಬಿನಾಲು. ಸೊ ನೀವು ಹೇಳಿದ್ರಿ ನನಗೆ ಬೀಜ ಉಟ್ಕೊಂಡಿತ್ತು ಅದ್ರದ್ದು ಚೆನ್ನಾಗಿದೆ ಅಂತ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತು ನಮ್ಮ 3 ವರ್ಷದ ಪಯಣದಲ್ಲಿ ಈ ಒಂದು ರೋಗದ ಬಗ್ಗೆ ನಾವು ಕವರ್ ಮಾಡಿದ್ದಿಲ್ಲ. ವೆರಿಕೋಸ್ ಸೀಲ್ ಅಂತ ಬರೀ ಗಂಡಸರಿಗೆ ಮಾತ್ರ ಬರುತ್ತೆ. ಸೊ ಅದ್ರ ಬಗ್ಗೆ ಸರ್ ನೀವು ನೋಡಿ, ಫಸ್ಟ್ ಪ್ರಿನ್ಸಿಪಲ್ ಹೇಳ್ಬಿಡ್ತೀನಿ, ಜನಕ್ಕೆ ಅರಿವಾಗಬೇಕು. ಇಂದಿನ ರಕ್ತ ಮುಂದಕ್ಕೆ ಬರದೇ ಇರೋದಕ್ಕೆ ಕಾಲಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ವೆರಿಕೋಸ್ ವೇನ್ ಅಂತೀವಿ. ಹೌದು. ಆ ಸಿಸ್ಟಮ್ನ ವೀನಸ್ ಸಿಸ್ಟಮ್ ಅಂತೀವಿ. ಮೇಲ್ಸ್ಗೆ ಟೆಸ್ಟಿಕಲ್ ಬೀಜದಲ್ಲಿ ಇದ್ದಾಗ ಅದನ್ನು ವೆರಿಕೋಸೀಲ್ ಅಂತೀವಿ. ಆಮೇಲೆ ಈ ಲಿವರ್ ಸಿರೋಸಿಸ್ ಆಗಿ ಕಲ್ಲಾದಾಗ, ಸ್ಕಾರ್ ಆದಾಗ ವಾಪಸ್ ಬ್ಲಡ್ ಬರಬೇಕಲ್ಲ, ಅದು ಅನ್ನನಾಳ ಮೇಲೆ ಒಂದು ನಳ ಇರ್ತದೆ, ರಕ್ತನಾಳ, ಅದು ಬರ್ಸ್ಟ್ ಆಗ್ತದೆ, ವೆರಿಕೋ ಈಸೋಪ್ಯಾಜಿಯಲ್ ವರೈಸ್ ಅಂತೀವಿ. ಈ 3 ಜಾಗದಲ್ಲಿ ಕಣ್ಣಿಗೆ ಕಾಣಿಸ್ತೈತೆ. ನನ್ನ ಪ್ರಕಾರ ಕಣ್ಣಿಗೆ ಕಾಣದೆ ನಮ್ಮ ಬಾಡಿ ಸಿಸ್ಟಮ್ ಬೇರೆ ಬೇರೆ ಆರ್ಗನ್ಸ್ಗೆ ಆಗ್ತಾ ಇರೋದ್ರಿಂದನೇ ಒಂದ್ಸರಿ ರೋಗ ಬಂದರೆ ಆ ರೋಗದಿಂದ ಅವರು ಮುಕ್ತಿ ಆಗಲ್ಲ. ತುಂಬ ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ, ಚೆನ್ನಾಗಾದಾಗ ಬರಲ್ಲ ಯಾರು. ನನ್ನ ಟ್ರೀಟ್ಮೆಂಟಲ್ಲಿ 1 ತಿಂಗಳಿಗೆ ಆಲ್ಮೋಸ್ಟ್ ಚೇಂಜಸ್ ಕಾಣಿಸ್ತೈತೆ. ಮತ್ತು ನನ್ನ ಭೇಟಿ ಮಾಡಬೇಕು ಅಂದರೆ ಒಂದು 4 ಗಂಟೆಯಿಂದ 5 ಗಂಟೆ 8 ಗಂಟೆ 9 ಗಂಟೆ ಯಾರಿಗೂ ಪೇಷನ್ಸ್ ಇರಲ್ಲ. ಕೆಲವರು ನಿಜವಾಗಲೂ ನರಳಿರೋರು ಆ ಸಂತೋಷ ಆದಾಗ ಆ ಖುಷಿನ ಹಂಚ್ಕೊಂಡು ಆ ಗ್ರ್ಯಾಟಿಟ್ಯೂಡ್ ತೋರಿಸೋದಕ್ಕೆ ಎಷ್ಟು ಗಂಟೆ ಆದರೂ ವೆಯ್ಟ್ ಮಾಡಿ ನನ್ನ ಹತ್ರ ಬರ್ತಾರೆ. ಅದರಲ್ಲಿ ಈ ವ್ಯಕ್ತಿ ಶ್ರೀನಿವಾಸ್ ಅವರಂತ ಮೊನ್ನೆ 6ನೇ ತಾರೀಕು 6 ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬಂದರು. ಅವರು ದೇವನಹಳ್ಳಿ ದೊಡ್ಡಬಳ್ಳಾಪುರದ ಪೂಜಾರಿ. 1989ರಲ್ಲಿ ಬಂದಿದ್ದು ಪ್ರಾಬ್ಲಮ್. ಈಗ ಅವ್ರಿಗೆ 74 ವರ್ಷ ಏಜ್. ಆವಾಗಂದ್ರೆ 40 ಚಿಲ್ಲರೆ. ಇಷ್ಟು ಸಫರ್ ಆಗ್ಬಿಟ್ರೆ 30 ವರ್ಷ ಪ್ಲಸ್ 37 ವರ್ಷ ಅರೌಂಡ್. ಹೆಂಗ್ ಸಫರ್ ಆಗಿದ್ದಾರೆ ಅಂದರೆ 10 ನಿಮಿಷ ಕೊಟ್ಟಿದ್ದಾರೆ ಅವರು ಟೆಸ್ಟ್ ಮನಿ. ಅದನ್ನು ಯಾಕೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮುಖಾಂತರ ಎಷ್ಟೋ ಜನ ಒಂಥರ ನರಳ್ತಾ ಇರ್ತಾರೆ, ಹೇಳ್ಕೊಳಕ್ ನಾಚಿಕೆ. ಇವ್ರದ್ದು ಹಂಗೆ ಹೇಳಿದ್ದಾರೆ, ಯಾರ ಮನೆಗೂ ಹೇಳಿಲ್ವಂತ ಯಾರಿಗೂ. 37 ವರ್ಷ ಆದ್ರೂ ಯಾರಿಗೂ ಹೇಳಿಲ್ವಂತೆ. ಈಗ ಅವ್ರಿಗೆ ಗೊತ್ತಾಗಿದ್ದು ನಮ್ಮ ಎಪಿಸೋಡ್ ನೋಡಿ. ನಿಮ್ಮ ಎಪಿಸೋಡ್ ನೋಡಿ ಡಯಾಬಿಟಿಸ್ಗೆ ಬಂದರು. ಡಯಾಬಿಟಿಸ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಾಗ್ತಾ ಇತ್ತು. ಅವ್ರ ಮಗಳಿಗೆ ತುಂಬ ಗೈನಿಕ್ ಇಶ್ಯೂಸ್ ಇತ್ತು, ಮಲ್ಟಿಪಲ್ ಪ್ರಾಬ್ಲಮ್. ಅವ್ರ ಮಗಳಿಗೆ ಚೆನ್ನಾಗಾಯಿತು. ಅವರೇ ತಂದೆನ ಕರೆದಿದ್ದು ಡಯಾಬಿಟಿಸ್ಗೆ. ನನಗೆ ಲಾಸ್ಟ್ ಮಂತ್ ಕೇಳಿದರು, ಸರ್ ಈ ರೀತಿ ಪ್ರಾಬ್ಲಮ್ ಇದೆ. ನನಗೇನಂದ್ರೆ ಅಂಥ ಪ್ರಾಬ್ಲಮ್ ಇರೋರು ನನಗೆ ಕೇಳಿದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಅವ್ರಿಗೆ ಆ ನೋವಿಂದ ನರಳೋ ತಪ್ಪಿಸೋಂಥ ಅವಕಾಶ ದೇವರು ನನಗೆ ಕೊಟ್ಟನಲ್ಲ ಅಂತ. ರಿಯಲಿ ಐ ಎಂಜಾಯ್ ಲೈಕ್ ಎನಿಥಿಂಗ್. ಅವ್ರಿಗೆ ನಾನು ನಂಬರೆಲ್ಲ ಕೊಡ್ತೀನಿ. ಬಂದರು 6ನೇ ತಾರೀಕು ಬಂದು ನನಗೆ ಕೇಳ್ತಾರೆ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಯು ಕಾಂಟ್ ಇಮ್ಯಾಜಿನ್. ಸರ್ ಆಲ್ಮೋಸ್ಟ್ 35ರಿಂದ 37 ವರ್ಷದ ಪ್ರಾಬ್ಲಮ್ 1 ತಿಂಗಳಿಗೆ ಹೊಟ್ಟೋಗಿದೆ ಅಂತ. ಈಸ್ ಅ ಪೂಜಾರಿ. ಆಮೇಲೆ ನಾನು ಎಷ್ಟು ಜನ ಕಳಿಸ್ತೀನಿ, ಎಲ್ಲರೂ ಚೆನ್ನಾಗಿ ಬರ್ತಾ ಇದ್ದಾರೆ. ಮೊದಲು ಅವರು ಡಯಾಬಿಟಿಸ್ ತಗೊಳ್ತಾ ಇದ್ರು. ಈ ಸರಿ ಹೇಳಿದಾಗ ನಾನು ಫಾರ್ಮುಲೇಷನ್ಸ್ ಬೇರೆದು ಕೊಟ್ಟೆ, ಆಹಾರ ಪದ್ಧತಿ ಚೇಂಜ್ ಮಾಡ್ತಾರೆ.
6 ಪದ್ಧತಿ, ಒಂದು ಹೊತ್ತು ಊಟ ಮಾಡ್ರಿ, ಇನ್ನು ಮಿಕ್ಕಿದ್ದಲ್ಲಿ ಕೋತಿ ಆಗ್ರಿ, ಕೊಬ್ಬರಿ ಎಣ್ಣೆ 2 ಸರಿ ತಗೊಳ್ಬೇಕು ಅಂತೆಲ್ಲ ಚೇಂಜ್ ಮಾಡಿದೆ. ಸೇಮ್ ಟೈಪ್ ಶುರು ಮಾಡಿದ್ರು. ಯು ಕಾಂಟ್ ಇಮ್ಯಾಜಿನ್. ಸೊ ಅದು ಏನು ಗೊತ್ತಾ, ಆ ಒಂದು ಹ್ಯಾಪಿನೆಸ್ಸು, ಈ ಹೋಪ್, ಪೂರ್ತಿ ಭರವಸೆ ಕಳ್ಕೊಂಡಿರೋರಿಗೆ ಮತ್ತೆ ಲೈಫಲ್ಲಿ ಬಂತು ಅಂದರೆ ಅದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅದು ಹೇಳಿದರೆ ಅವ್ರ ಪಕ್ಕದ, ಅಂದರೆ ಎಷ್ಟು ಜನಕ್ಕಿದ್ದು ಗೊತ್ತಿಲ್ಲ, ವೆರಿಕೋಸಲ್ಲಿ ಯಾರು ಹೇಳ್ಕೊಳಲ್ಲ, ಹೇಳ್ಕೊಂಡು ಅವರು ಹೋಗ್ಬೇಕಂದ್ರೆ ಆ ಟೆಸ್ಟಿಕಲ್ ಬೀಜ ಒತ್ತಾ ಇತ್ತಂತೆ, ಇದರಲ್ಲಿ ಸೈಕ್ಲೋಮೀಟರ್ಲಿ, ಅದು ಬೇರೆ ನೋವಂತೆ, ಏನೆಲ್ಲ ಪ್ರಾಬ್ಲಮ್ ಅವ್ರು ಹೇಳ್ಬಿಟ್ಟಿದ್ದಾರೆ ಅದರಲ್ಲಿ. ಆಮೇಲೆ ಪಕ್ಕದ ಮನೆಯವ್ರು ಯಾರಿಗೋ ಪ್ರಾಬ್ಲಮ್ ಇತ್ತಂತೆ, ಆಪರೇಷನ್ ಮಾಡ್ಕೊಂಡಿದ್ದಾರೆ. ಅವರು ಅಂಡರ್ವೇರ್ ಹಾಕಕ್ಕೆ ಆಗ್ತಾ ಇಲ್ಲ ಅಂತ ಈಗಲೂ ಇದಕ್ಕೆ ಬರೀ ಇದು ಟೌಲ್ ಕಟ್ಕೊಂಡಿರ್ತಾರಂತೆ. ಆ ಸ್ಥಿತಿ ನನಗೆ ಬರಬಾರ್ದು, ಈಗ ಏನ್ ನೋವು ಪಡ್ತಾನೆ ಅದರಲ್ಲೇ ಇರೋಣ ಅಂತ ಅಂದ್ಕೊಂಡು ಈ ಜಸ್ಟ್ ಕೆಪ್ಟ್ ಸೈಲೆಂಟ್, ಆಪರೇಷನ್ ಮಾಡಿಸ್ಕೊ ಹೋಗುದಿಲ್ಲ. ಸೊ ನೀವು 1 ತಿಂಗಳು ಅಂತ ಹೇಳಿದ್ರಿ, ವೀಕ್ಷಕರಿಗೆ ಗೊತ್ತಾಗಬೇಕು, ನಮಗೆ ಗೊತ್ತಾಗಬೇಕು. ಸೊ ಇವ್ರಿಗೆ ಅದೇನಾಯ್ತು ಸರ್ ಟ್ರೀಟ್ಮೆಂಟಲ್ಲಿ ಅಥವಾ ಫುಡ್ಡಲ್ಲಿ? ಒಂದು ವೆರಿ ವೆರಿ ಕ್ಲಿಯರ್ ಆಗಿರ್ತೀನಿ, ಬ್ಲಡ್ ಸರ್ಕ್ಯುಲೇಷನ್ಸ್ನ ಇದು ಮಾಡಬೇಕು. ನನ್ನ ಪ್ರಕಾರ ಟೆಕ್ನಿಕಲಿ ಸ್ಪೀಕಿಂಗ್, ಈ ಸೆಲ್ಯುಲಾರ್ ಲೆವೆಲಲ್ಲಿ ಮೈಟೋಕಾಂಡ್ರಿಯಾ ಇಸ್ ದ ಮೇನ್ ಪವರ್ ಹೌಸ್ ಸೆಲ್ಗೆ. ನಮಗೆ ಬಾಡಿಗೆ ಏನು ಲಿವರ್ ಇದ್ದಂಗೆ, ಅದನ್ನ ಆ ಮೈಟೋಕಾಂಡ್ರಿಯಾಗೆ ಏನು ಊಟ ಬೇಕು, ಪ್ರೋಟೀನ್ಸು, ಅದು 3D ಫಾರ್ಮ್ ಇರಬೇಕು. ಅದೆಷ್ಟು ಜನಕ್ಕೆ ಗೊತ್ತಾಗಲ್ಲ. ಇದು ಬಹುಶಃ ಆ ಶೆಫ್ರಾನ್ ಅನ್ನೋ ಒಂದು ಇದನ್ನ ಆಕ್ಟಿವೇಟ್ ಮಾಡಿ ಪ್ರಾಪರ್ ವೇ ಮೈಟೋಕಾಂಡ್ರಿಯಾಗೆ ಊಟ ಕೊಡ್ತು ಅಂತ ಕಾಣುತ್ತೆ. ಇನ್ನ ನಾಡು ಭಾಷೆ ಹೇಳ್ಬೇಕಂದ್ರೆ ಆರ್ಗನ್ ರಿಜುಮಿನೇಷನ್ ಆಯ್ತು ಅಂತ ಹೇಳ್ಬೋದು. ಸರಿ, ಹಲವಾರು ರೋಗಗಳಿಗೆ ನೀವು ಹೇಳ್ತಾ ಇದ್ರಿ ಇದು ಕೊಟ್ಟಿದ್ದೀನಿ ಅಂತ. ಇದಕ್ಕೆ ಏನು ಕೊಟ್ರಿ? ಇದಕ್ಕೆ ಇದು ಆಂಟಿ ಏಜಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್, ಆಮೇಲೆ ಇದು ಯಾವುದು ಇಡ್ಮ್ಯಾಕ್ಸ್ ಪೌಡರು, ಆಮೇಲೆ ಗ್ರಾವಿಯೋಲೆ ಕ್ಯಾಪ್ಸೂಲ್ಸ್. ನಾನು ಏನು ಕ್ಯಾನ್ಸರ್ ಕೊಡ್ತೀನಿ ಹೆಚ್ಚು ಕಡಿಮೆ ಎಲ್ಲ ಟ್ರೀಟ್ಮೆಂಟು ಇವ್ರಿಗೆ ಕೊಟ್ಬಿಟ್ಟೆ. ಯಾಕಂದರೆ 37 ವರ್ಷದ್ದು ನರಳೋದ್ರಿಂದ ಆಚೆ ಬರಬೇಕು, ಅದನ್ನು ನಾನು ನೋಡಬೇಕಾಯ್ತು, ನೋಡ್ಬಿಟ್ಟೆ. ಫುಡ್ಡು ಒಂದು ಊಟ ಮಾತ್ರ ಬೇಯಿಸಿರೋದು, ಇನ್ ಮಿಕ್ಕಿದ್ದೆಲ್ಲ ಕೋತಿ. ಅಂದ್ರೆ ಮಧ್ಯಾಹ್ನ ಹೊತ್ತು ಬೇಯಿಸಿರೋದು? ಮಧ್ಯಾಹ್ನ ಆಗಲಿ ಎನಿ ಟೈಮ್. ಇಲ್ಲ ಅಂದ್ರೆ ಎಲ್ಲ ಅನ್ಕುಕ್ಡ್ ಫುಡ್, ಡ್ರೈ ಫ್ರೂಟ್ಸ್ ಅಂತೆ, ಸಲಾಡ್ಸ್ ಅಂತೆ, ಫ್ರೂಟ್ಸು, ಫ್ರೂಟ್ ಜ್ಯೂಸಸ್ಸು, ಆಮೇಲೆ ಕೊಬ್ಬರಿ ಎಣ್ಣೆ 2 ಸರಿ. ಅದು ರಿಯಲಿ ಹೇಳ್ತೀನಿ, ಡಾಕ್ಟರ್ BM ಸಾಹೇಬ್ ಹೇಳ್ತಾರಲ್ಲ, ಕೊಬ್ಬರಿ ಎಣ್ಣೆ ಏನೋ ಮದರ್ ಮಿಲ್ಕ್ ಅಂತ. ಸೊ ಇದರಲ್ಲಿ ಯಾವುದ್ರಲ್ಲಿ ಏನು ಪರಿಣಾಮ ಆಗ್ತದೆ ನನಗೆ ಗೊತ್ತಿಲ್ಲ. ಫುಡ್ನ ಆಸ್ ಎ ಮೆಡಿಸಿನ್ ಅಂತ ಕ್ರಾಫ್ಟ್ ಮಾಡಿದ್ದೀನಿ, ಅಂದ್ರೆ ಡಿಫೈನ್ ಮಾಡಿದ್ದೀನಿ. ಫುಡ್ ಆಸ್ ಎ ಮೆಡಿಸಿನ್ ಎಂಜಾಯ್ ಮಾಡ್ತಾ ಇದ್ದಾರೆ, ಹೇಳ್ತಾನೆ ಬರ್ತಾ ಇದೀವಿ. ಸೊ ಇವತ್ತು ಅಂಥದ್ದೇ ಒಂದು ಫುಡ್ ತೋರಿಸ್ತೀವಿ. ಅದರೊಟ್ಟಿಗೆ ಸರ್ ಇವರು ಮಾತಾಡಿದಾರ ನಮ್ಗೆ? ಅಯ್ಯೋ 10-12 ಮಿನಿಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಜನ ವೀಕ್ಷಕರಿದ್ದಾರೆ, ಬೀಜ ಉತ್ಕೊಂತು ಅಂತಂದ್ರೆ ಯಾವ ರೀತಿ ನರಳಬೇಕಾಗ್ತದೆ ಅನ್ನೋದು ಅಲ್ಲಿ ಕೊಟ್ಟಿದ್ದಾರೆ. ನರಳ್ತಾ ಇರ್ತಾರೆ, ಹೇಳಕ್ಕಾಗಲ್ಲ. ಇವರು ಹೇಳಿಲ್ವಂತೆ, ಹೌದು, ಡಾಕ್ಟರ್ಸ್ಗೂ ಹೇಳಿಲ್ಲ, ಇದಕ್ಕೂ ಹೇಳಿಲ್ಲ. ಸೊ ಅವ್ರಿಗೆಲ್ಲ ಒಳ್ಳೇದಾಗಲಿ. ವೀಕ್ಷಕರು ಎಲ್ಲೋ ಮೂಲೆಯಲ್ಲಿ ಒಳ್ಳೇದಾದ್ರೆ ಸಾಕು. ಹಾಗೆ ಇವತ್ತು ನೀವೇನು ಒಂದು ರೆಸಿಪಿ ತೋರಿಸ್ತೀವಿ. ಈಗ ಟೊಮೆಟೊ ಜ್ಯೂಸ್ ಮುಖನೂ ಶೈನಿಂಗ್ ಬರುತ್ತೆ, ಹಾರ್ಟ್ಗೂ ಒಳ್ಳೇದು, ಆಮೇಲೆ ಈ ಸಮ್ಮರ್ ಸೀಸನ್ ಅಲ್ಲಿ ಅದು ಒಳ್ಳೇದು. ಸೊ ಅದನ್ನ ವಿತ್ ಕೋಕೋನಟ್ ವಾಟರ್, ಟೆಂಡರ್ ಕೋಕೋನಟ್ ವಾಟರ್, ಎಳ್ನೀರು. ಬಟ್ ವೀಕ್ಷಕರಿಗೆ ಹೇಳೋದಂದ್ರೆ, ಏನೇ ನಾನು ತೋರಿಸಿದ್ರನ್ನ ಆ ಒಂದು ಪರ್ಟಿಕ್ಯುಲರ್ ಡಿಸೀಸ್ಗೆ ಅಂದ್ಕೊಂಡು ಇದು ಮಾಡಬಾರ್ದು. ಒಂದೊಂದು ಟೈಮ್ ಮಿಸ್ಟೇಕ್ ಮಾಡ್ಬಿಡ್ತಾರೆ. ಈ ಕಿಡ್ನಿ ಪೇಷಂಟ್ಸ್ ಡ್ರೈ ಫ್ರೂಟ್ಸ್ ಮತ್ತೆ ತಗೊಳಕ್ ಹೋಗ್ತಾರೆ. ಏನಂದ್ರೆ ನಾನು ಏನ್ ಬುಕ್ಕಲ್ಲಿ ಡಿಫೈನ್ ಮಾಡಿದೀನಿ ಅದು ಇವೆಲ್ಲ ಅಡಿಷನಲ್ಸ್. ಇದನ್ನ ಇದೆಯಾ ಇಲ್ಲ ಅಂತ ನೋಡ್ಕೊಂಡು ಇನ್ನೂ ಕ್ಲಾರಿಟಿ ಕೊಡಬೇಕು ಅಂದ್ರೆ ಎಪಿಸೋಡ್ ನೋಡ್ಬಿಟ್ಟು ರೋಗಕ್ಕೆ ಅದೇ ಫುಡ್ ಅನ್ಕೋಬೇಕು. ಡಾಕ್ಟರ್ಸ್ ನಮ್ಮವ್ರನ್ನ ಇದು ಮಾಡ್ಬೇಕು. ನೀವು ಅವ್ರಿಗೆ ಅಲ್ಲಿಗೆ ಹೋದಾಗ, ಸರ್ ಹತ್ರ ಹೋದಾಗ ಅದೇನು ಕೊಟ್ಟಿರ್ತಾರೆ ಇವ್ರು ಡಾಕ್ಟರ್ಸ್, ಅದನ್ನ ಮಾತ್ರ ಫಾಲೋ ಮಾಡಬೇಕು. ಇದು ಜನರಲಿ ಪಬ್ಲಿಕ್ ಗುಡ್ ಹೆಲ್ತ್ ವೆರಿ 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 ಇಂಪಾರ್ಟೆಂಟ್. ಇದು ಎಸ್ ಸರ್, ನೋಡ್ಬಿಡೋಣ ಸರ್. ಸರ್ ನಿಮ್ ತೋಟದ ಇದು? ನಮ್ಮ ತೋಟದ್ದು ಮಲೇಷಿಯನ್ ಡ್ವಾರ್ಪ್ ಅಂತ. ಇದು ಒಂದು ಕಾಯಲ್ಲಿ 300ರಿಂದ 320 ml ಸಿಗುತ್ತೆ. ಜನರಲಿ ಕಾಯಿಲಿರೋದು 150ರಿಂದ 200 ml, ಆಲ್ಮೋಸ್ಟ್ ಡಬಲ್. ನೋಡಕ್ ಅದೇ ಸೈಜ್ ಸೇಮೇ ಇದೆ, ಬಟ್ ಆದ್ರೆ ಇದು ಪೂರ್ತಿ ಓನ್ಲಿ ಎಳೆನೀರಿಗೆ ಅಷ್ಟೇ. ಇದರಿಂದ ಕೊಬ್ಬರಿ ಬರೋದಿಲ್ಲ, ಸ್ವಲ್ಪ ಗಂಜಿ ಬರ್ತೈತೆ. ಇದು ಕೋಕೋನಟ್ ವಾಟರ್ ತಗೊಂಡಿದ್ದೀನಿ ನೋಡಿ. ಎಷ್ಟು ವಿಚಿತ್ರ ಅಂತಂದ್ರೆ, ಜನರಲಿ ಈ ಕಪ್ಪಲ್ಲಿ ಒಂದು ಅರ್ಧ-ಮುಕ್ಕಾಲು ಕಪ್ ಬರೋದು ನಾರ್ಮಲಿ ಮಾರ್ಕೆಟ್. ನೋಡ್ರಿ ನಾನು ಬೆಳೆದಿರೋದು
ಮಲೇಷಿಯನ್ ಡ್ವಾರ್ಫ್ ಕೆಳಗಡೆನೇ ಇದೆ, ಅದು ಏನೋ ಬುಡದಲ್ಲೇ ಕಾಯಿ. ಹೌದೌದು. ಅಂಡ್ ಹೇಗಿದೆ ಅಂದ್ರೆ ನೋಡಿ, ಇದಕ್ಕೆ ಇದು ತಗೊಂಡಲ್ಲ, ಈಗ ಈ ಜ್ಯೂಸ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಜ್ಯೂಸ್ ಮಾಡೋದು, ಎಳ್ನೀರಲ್ಲಿ. ಈಗ ನಾನು ಇದನ್ನ ಚಾಪ್ ಮಾಡ್ಕೊತೀನಿ, ಇದನ್ನ ಚಾಪ್ ಮಾಡ್ಕೊಳ್ತೀನಿ, ಇದನ್ನ ಇದು ಮಾಡ್ಕೊಳ್ತೀನಿ, ಮಿಕ್ಸ್ ಮಾಡಿಬಿಟ್ಟು ಅದನ್ನ ಇದು ಮಾಡಿದ್ರೆ ಮುಗೀತು. ಓಕೆ, ಮಾಡೋಣ ಸರ್. ಓಕೆ, ನೋಡಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದು, 2 ಅಥವಾ 3 ಹಾಕ್ಬಹುದು. ಈ ಟೊಮ್ಯಾಟೋದು ಎಷ್ಟು ಗುಣಗಳಿದೆ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಹಾರ್ಟ್ ಒಳ್ಳೇದು, ಸ್ಕಿನ್ ಒಳ್ಳೇದು, ಆಮೇಲೆ ಡೈಜೆಷನ್ಸ್ಗೂ ಇದಾಗುತ್ತೆ, ತಂಪಾಗ್ತೈತೆ. ಸೊ ಆಮೇಲೆ ಇದರಲ್ಲಿ ನಂದು 1 ಕೋಕೋನಟ್ ವಾಟರ್ ತಗೊಳ್ಬಹುದು, ನಂದು 1.5 ಕೋಕೋನಟ್ ಮೇಲೆ ಇದೆ. ಅದ್ರಲ್ಲಿ ನೀವು ಎಷ್ಟು ಬೇಕೋ ಈಗ ನಾವೆಲ್ಲನೂ ಶೇರ್ ಮಾಡ್ಕೊಳ್ಬಹುದು. ಸೊ ಇದು ಹಾಕ್ಕೊಂಡ್ವಿ, ಈಗ ಹಾಕ್ಕೊಂಡು ಈಗ ಅದನ್ನ ಮಿಕ್ಸಿ ಮಾಡಬೇಕು. ಈಗ ಮೊದಲೇನೆ ನಾವು ಎಳ್ನೀರು ಹಾಕದೇನೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಪಲ್ಪ್ ಬರ್ತಾ ಇರಲಿಲ್ಲ ಜಾಸ್ತಿ. ಇವಾಗ ಏನು ಮಾಡಿದೆ ಅಂತಂದ್ರೆ, ಎಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಇದು ಪಲ್ಪ್ ಇನ್ನೂ ಇದೆ. ಸೊ ಅದಕ್ಕೆ ನೀವು ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನ. ಆ ಪೇಸ್ಟ್ ಇದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಎಳನೀರು ಹಾಕಿ ಇದು ಮಾಡ್ತಂದ್ರೆ ಇನ್ನೂ ಫೈನ್ ಆಗುತ್ತೆ, ಆಮೇಲೆ ಫಿಲ್ಟರ್ ಮಾಡ್ಕೊಳ್ಬೋದು. ಸೊ ಈಗ ಇದು ರೆಡಿ ಆಯ್ತು. ಈಗ ಇದಕ್ಕೆ ನಿಂಬೆಹಣ್ಣು ರಸ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ನೋಡಿ ಇದ್ರಲ್ಲಿ ನಿಂಬೆಹಣ್ಣು ಹಾಕೊಂಡಿದ್ದೀನಿ, ರೆಡಿ ಆಗಿತ್ತು. ಈಗ ಎಲ್ಲ ಈಗ ನಿಂಬೆಹಣ್ಣು ಒಂದು ಅರ್ಧ ಹಾಕದೆ, ಇನ್ನೊಂದು ಬೇಕಾದ್ರೆ ಇನ್ನೊಂದು ಹಾಕ್ಕೊಡ್ಬೋದು. ಯಾಕಂದ್ರೆ ನಿಂಬೆಹಣ್ಣುನ ಅಮೃತ, ಯಾಕೆಂದ್ರೆ ಬಿಸಿಲುಗಾಲಕ್ಕೆ ಇಟ್ಸ್ ಅ ವಂಡರ್ಫುಲ್ ಡ್ರಿಂಕ್. ಸೊ ಅದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಕರಿಮೆಣಸಿನ ಪೌಡ್ರು, ಇಷ್ಟೇ, ಚಿಟಿಕೆ, 1 ಚಿಟಿಕೆ. ಆಮೇಲೆ ಸಾಲ್ಟ್ ಎಷ್ಟು ಬೇಕು ಸ್ವಲ್ಪ ನೋಡ್ಕೊಂಡು ಆಯ್ತು ಅಂದ್ರೆ ಮುಗೀತು. ಈಗ ಅದು ನೋಡಿ ಹೆಂಗ್ ಮಜಾ ಇರ್ತದೆ ಅಂದ್ರೆ, ಇದು ಇದರಲ್ಲಿ ಬಹಾಮಾಸ್ ಐಲ್ಯಾಂಡ್ ಅಲ್ಲಿ ಈ ಕೋಕೋನಟ್ ವಾಟರ್ಗೆ ರಮ್ಮು ಮತ್ತೆ ಕೋಕ್ ಹಾಕಿ ಇದು ಮಾಡ್ತಾರೆ. ಅದು ಒಂಥರ ಡ್ರಿಂಕ್, ಕಾಕ್ಟೈಲ್ ಟೈಪ್. ರಮ್ಮು ಮತ್ತೆ ಕೋಕ್ ಎಲ್ಲಿ ಬರುತ್ತೆ ಇದು? ಬಹಾಮಾಸ್, ಅದು ಕೆರೆಬಿಯನ್ ಐಲ್ಯಾಂಡ್ಸ್. ಬಹಾಮಾಸ್ ಐಲ್ಯಾಂಡ್, ಅದು US ಅಲ್ಲಿ ಮಯಾಮಿಂದ ಹೋಗ್ಬೇಕು. ಕೋಕೋನಟ್ ಇದು ವಾಟರ್ ಮತ್ತೆ ಪೆಪ್ಸಿ ಮತ್ತೆ ರಮ್ಮು ಅವ್ರ ಸ್ಟೈಲಲ್ಲೇ ಮಾಡ್ತಾರೆ. ಅದು ಹೊಟ್ಟೆ ಕೊಕೋ ಬೇಕೋ ಏನೋ ಸಮಥಿಂಗ್ ಏನೋ ಹೇಳ್ತಾರೆ. ಸೊ ಇದು ಕೋಕೋನಟ್ ವಾಟರ್ ವಿತ್ ಓನ್ಲಿ ಟೊಮೆಟೊ. ಪೆಪ್ಸಿ ಅಂಡ್ ರಮ್ ಹೀಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕಬ್ಬಿನಾಲ್ ಇದ್ದಂಗಿದೆ, ರಿಯಲಿ ಕಬ್ಬಿನಾಲು. ಕಬ್ಬಿನಾಲ್ ಕುಡಿದ್ರೆ ಶುಗರ್ನವರಿಗೆ ಶುಗರ್ ಬರ್ತದೆ ಅಂತಾರೆ. ಸೊ ಇದು ಇಟ್ಸ್ ಜಸ್ಟ್ ಲೈಕ್ ಕಬ್ಬಿನಾಲು. ಎನಾರ್ಮಸ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆ ಇದರಲ್ಲ, ಏನಿಲ್ಲ. ಕೋಕೋನಟ್ ಇಟ್ ಸೆಲ್ಫ್ ಅದನ್ನ ಇದು ಕಲ್ಪವೃಕ್ಷ ಅಂತ, ಎಲ್ಲಾ ಇದ್ರಲ್ಲೂ ಅದಿದು. ಸೊ ಅದ್ರ ವಾಟರ್ ಇದು. ಮೇ ಬಿ ನೀವು ಇದು ಫಸ್ಟ್ ಟೈಮ್ ಇಂತ ಡ್ರಿಂಕ್ ನೋಡ್ತಿರ. ಹೌದು, ಇದು ಫಸ್ಟ್ ಟೈಮ್. ಆಮೇಲೆ ಕೋಕೋನಟ್ ಅಂದ್ರೆ ಎಳ್ನೀರಿಗೆ ಏನಂತಾರೆ, ಐವಿ ಫ್ಲೂಯಿಡ್ ತರ ಅದು ಬಾಡಿ. ಎಕ್ಸಾಕ್ಟ್ ವರ್ಡ್. ಹೌದು. ಏನು ಕೆಲವರಿಗೆ ಡಿಹೈಡ್ರೇಷನ್ ಆಗಿತ್ತಂದ್ರೆ ಇದು ಕೊಟ್ರೆ ಇಮಿಡಿಯೇಟ್ಲಿ ಆಟೋಮೆಟಿಕ್ ನ್ಯಾಚುರಲ್ ವೇ. ವಿತ್ ಟೊಮೆಟೊ ಅಂದ್ಮೇಲೆ ನೀವು ಹೇಳಿ, ಎಸ್, ಅದು ಹಾರ್ಟ್ಗೆ ಇಂದ ಹಿಡಿದು ಇಡೀ ಸ್ಕಿನ್ ಗ್ಲೋಯಿಂಗ್ ಇಂದ ಹಿಡಿದು ಎಲ್ಲಕ್ಕೂ ಸಹ ಅದು. ಇದು ಕಿಡ್ನಿ ಪೇಷಂಟ್ ತಗೊಳ್ಬಾರ್ದು, ಆಮೇಲೆ ಇವರು ಲಿವರ್ ಸಿರೋಸಿಸ್ ಪೇಷಂಟ್ ತಗೊಳ್ಬಾರ್ದು. ಇನ್ ಮಿಕ್ಕಿದವರು ಎಲ್ಲ ತಗೊಳ್ಬಹುದು. ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ಗೆ ನಂಬರ್ ಒನ್ ಆಟೋಇಮ್ಯೂನ್ ಡಿಸಾರ್ಡರ್ಸ್, ಕ್ಯಾನ್ಸರ್ ಪೇಷಂಟ್ಸು. ಸೊ ಈ ರೀತಿ. ಓಕೆ, ಥ್ಯಾಂಕ್ ಯು. 89ರಲ್ಲಿ ಶುರುವಾಗಿತ್ತು ನನಗೆ. ಶ್ರೀನಿವಾಸ ವಯಸ್ಸು 69-70. ಯಾವ ನಿಮಗೆ? ತಿಮ್ಸಂದ್ರ. ಓಕೆ. ಇವತ್ತು 6ನೇ ತಾರೀಕು ಏಪ್ರಿಲ್ 2026 ಇವತ್ತು. ಸೊ ನೀವು ಹೇಳಿದ್ರಿ ನನಗೆ ಬೀಜ ಉಟ್ಕೊಂಡಿತ್ತು ವೇರಿಕೋಸಿಲ್, ಅದ್ರದ್ದು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಸೊ ಈಗ ಹೇಳಿದ್ರಿ ಯಾವಾಗ ಶುರುವಾಯಿತು? ಅದು 89ರಲ್ಲಿ ಶುರುವಾಗಿದ್ದು. ಏನೇನು ಪ್ರಾಬ್ಲಮ್ ಇತ್ತು? 2 ಟೆಸ್ಟಿಕಲ್ಸ್ಗೂ ಇತ್ತು ಅಥವಾ ಒಂದಕ್ಕೆ ರೈಟ್ ಸೈಡ್ ಮಾತ್ರ ಇದ್ದಿದ್ದು. ಅದು ಅಡ್ಡ ತಿರ್ಕೊಂಡಿತ್ತು. ಬಟ್ಟೆ ಸೋಕಿದ್ರು ನೋವಾಗೋದು.
ಮೈ ಮೇಲೆ ಬಟ್ಟೆ ಹಾಕ್ತಾ ಇರಲಿಲ್ಲ. ಎಲ್ಲ ನಾವು ಹೋಗ್ಬೇಕಾದ್ರೆ ಗಾಡಿ ಮೇಲೆ ಕೂತ್ಕೊಂಡ್ರೆ ಸುಮ್ಮನೆ ಗಾಡಿ ಸುಮ್ಮನೆ ಹಂಗೆ ಏನನ್ನ ಒಂದು ಹಳ್ಳಕ್ಕೆ ಬಿತ್ತು ಅಂದರೆ ಈ ವಿಪರೀತ ಬಾಧೆ ಆಗೋದು. ಹಿಂದುಗಡೆ ಯಾರನ್ನ ಕೂತ್ಕೊಂಡ್ರೆ ಒಟ್ಟು ಏನನ್ನ ಬ್ರೇಕ್ ಹೊಡೆದಾಗ ಮುಂದಕ್ಕೆ ಅವರು ಬಂದರು ಅಂದರೆ ಅವಾಗ ಇದ್ದಿದ್ದು ಬಾಧೆ ಆಗೋದು. ಟ್ಯಾಂಕಕ್ಕೆ ಏನಾದ್ರು ತಗುಲ್ತು ಅಂದರೆ, ಪೆಟ್ರೋಲ್ ಟ್ಯಾಂಕಕ್ಕೆ ಏನಾದ್ರು ತಗುಲ್ತು ಅಂದರೆ ಬೀಜ ದಪ್ಪ ಇತ್ತು. ನಾನು ಮನೆಗೆ ಹೇಳಕ್ಕೆ ಹೋಗಿರಲಿಲ್ಲ. ಆಮೇಲೆ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಹೋದೆ. ಅದು ಆಪ್ರೇಷನ್ ಮಾಡಬೇಕು ಅಂದರು, ಸಾಯಿಬಾಬಾ ಹಾಸ್ಪಿಟ್ಲಾಗ. ಸರಿ ಆಯಿತು ಅಂದ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಸೀದಾ ಬಂದ್ಬಿಟ್ಟೆ ನಾನು. ಇನ್ನು ಇಷ್ಟು ವಯಸ್ಸಾಯ್ತು, 70 ವರ್ಷ ವಯಸ್ಸಾಯ್ತು, ಇನ್ನು ಮಾಡಿಸ್ಕೊಂಡಿದ್ದು ಅದೊಂದು ಕರ್ಮ ಇನ್ಯಾಕ, ನೀನು 2 ದಿನ ಕಾಲ ತಳ್ಳಿಬಿಡೋಣ ಅಂತ ಕದಿರಾಗ್ಬಿಟ್ಟೆ. ನಮ್ಮ ಮಗಳು ಈ ಫೋನಲ್ಲಿ ನೋಡ್ಬಿಟ್ಟು ಹಿಂಗೆ ಸಾರ್ ಅವರೇ ಹೋಗೋಣ ನಡಿಯಪ್ಪ, ನನಗೆ ಪ್ರಾಬ್ಲಮ್ ಐತೆ, ನನಗೆ ನೋಡ್ಸ್ಕೊಂಬರ್ಬೇಕು ಅಂತ ಹೇಳಿದ್ರು. ಆಮೇಲೆ ಯಾರನ್ನ ಜ್ವರ ಬಂದೇನ ಒಟ್ಟು ಈ ಪಕ್ಕಕ್ಕಾಗಿ ಇಲ್ಲಿ ತಗಿಸಿದ್ರು ಅಂದರೆ ವಿಪರೀತ ನೋವಾಗೋದು ಬಲಗಡೆ ಮಗ್ಲಿಕ್ಕೆ. ಪಾಪ ಹಂಗೆ ಬಂದ್ಬಿಡೋದು. ಅವಾಗ ನಾನೇನು ಮಾಡಿದೆ, ಈಗ ನಮ್ಮ ಮಗಳು ಹೇಳಿದ ತಕ್ಷಣ ಸರಿ ಆಯ್ತಮ್ಮ ನಡಿ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ನಿಮ್ಮ ದರ್ಶನ ಆಯಿತು. ಆಪರೇಷನ್ ಬಿಟ್ಟರೆ ಏನೂ ಇಲ್ಲ. ಹೌದು, ಆಪ್ರೇಷನ್ ಮಾಡಬೇಕು ಅಂದರು. ನಮ್ಮ ಎದುರು ಮನೆಯವ್ರು ಒಬ್ಬನ ಆಪ್ರೇಷನ್ ಮಾಡಿಸ್ಕೊಂಬಂದ ನೋಡಿದೆ. ಅದು ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಅವನು 3 ತಿಂಗಳು, ಒಂದು 6 ತಿಂಗಳು ಬರೀ 12 ಸುತ್ತಕೊಂಡು ಓಡಾಡ್ದ. ಅಂಡರ್ವೇರ್ ಬೇಕು ಹಾಕೋಕ್ಕಾಗಿಲ್ಲ ಅವನಿಂದ. ನೋಡ್ಬಿಟ್ಟು ನಂದು ಇದೇ ಪರಿಸ್ಥಿತಿ ಆಗ್ಬಿಡ್ತದೆ, ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳು ಏನು ತಿಳ್ಕೊಂಡ್ಬಿಡ್ತಾರೋ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾಡಿಸ್ಕೊಳೋದು ಬೇಡ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟೆ. ಈಗ 3 ತಿಂಗಳಲ್ಲಿ ಎಷ್ಟನೇ ದಿನಕ್ಕೆ ಈ ಬೀಜದ್ದು ನೋವು ಕಡಿಮೆ? ಒಂದಿನ ನೋವು ಕಡಿಮೆ ಬರ್ತಾ ಇತ್ತು. ಆಮೇಲೆ ಈ ತಿಂಗಳಿಂದ ಈಚೆಗೆ ಮೊನ್ನೆ ನಾನು ಹೋದ ತಿಂಗಳು ಬಂದು ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಬಂದು ನಿಮ್ಮನ್ನು ಕೇಳಿದೆ, ಸ್ವಾಮೀಜಿ ಹಿಂಗಿದೆ ನನಗೆ ಪ್ರಾಬ್ಲಮ್ ಅಂತ ಗಂಟೆ ನಿಮ್ಗೆ ಹೇಳಿರಲಿಲ್ಲ. ನೋವು ಕಡಿಮೆ ಆಗ್ತಾ ಇತ್ತು. ಈಗ ಆಮೇಲೆ ನೀವು ಹೇಳಿದ್ರೆ ಇದನ್ನು ನೋಡಪ್ಪ ಈ ಥರ ಮಾಡಬೇಕು, ತಿನ್ನೋ ತಿಂಡಿ ಒಳಗೆ ಬೆಂದಿರೋ ತಿಂಡಿ ಏನೂ ತಿನ್ನಬಾರ್ದು, ಮುದ್ದೆ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು, ಬೆಂದಿರೋದು ಅಂದ್ರಿ. ನಾನು ಇವಕ್ಕೂ ಇನ್ನೂ ತಿಂದೇ ಇಲ್ಲ. ಈಗ ಆಮೇಲೆ ಸೈಜ್ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ? ಸಂಜೆ ಒಂದು 80-85% ಕಡಿಮೆ ಆಗಿದೆ. ಒಂದೇ ತಿಂಗಳಲ್ಲಿ. ಲಾಸ್ಟ್ ಮಂತ್ ಹೇಳಿದೀವಿ ಪ್ರಾಬ್ಲಮ್. ಹೌದು, 1 ತಿಂಗಳು ಟ್ರೀಟ್ಮೆಂಟ್ ಅಲ್ಲಿ ಮತ್ತು ಡಯಾಬಿಟಿಸ್. ಸೊ ನೀವು ಹೆಂಗೆ ಹೇಳಿದ್ರು ಹಂಗೆ ಮಾಡ್ಕೊಂಬಂದೆ, ನನಗೇನು ತೊಂದರೆ ಇಲ್ಲ. ಆಮೇಲೆ ಈ ಬೆಳಗ್ಗೆ ಎದ್ದು ಮಜ್ಜಿಗೆ ಒಳಗೆ ಇದು ಬೀಜ ಮಾಡಿಕೊಡ್ತಾರೆ. ಆಮೇಲೆ ದೇವಸ್ಥಾನದಲ್ಲಿ ಇರ್ತೀನಿ, ಅಲ್ಲಿಗೆ ತಂದು ಕೊಡ್ತಾರೆ. ಇದು 3ರಲ್ಲೇನೂ ಒಂದೊಂದು ಬಿಲ್ಟ್ ಹಾಕೊಂಡು ಕುಡಿತೀನಿ ಮುಂಚೆ. ಆಮೇಲೆ ಅದು ಮಜ್ಜಿಗೆ ಒಳಗೆ ತಂದು ಕೊಡ್ತಾರೆ, ಕುಡಿತೀನಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ ಹಣ್ಣುಗಳು, ಒಂದು ಸ್ವಲ್ಪ ಹಣ್ಣುಗಳು ತಿಂತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.